ಶ್ರದ್ಧೆ ಮತ್ತು ಭಕ್ತಿಯ ಕಾರ್ಯ ಇದರಲ್ಲಿ ನಾವೆಲ್ಲ ಪಾಲ್ಗೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯದ ಕೆಲಸ ಅಂತ ಹೇಳಿ ಭಾವಿಸ್ತೇನೆ. ದಾನಪ್ಪ ಅವರು ಕರೆ ಮಾಡಿ ಹೇಳಿದ್ರು, ಮಲ್ಲೆ ಮಠದ ಗುರುಗಳು ಹಾಗೂ ಶಾಸಕರು ಲಕ್ಷ್ಮಣರು ಎಲ್ಲ ಬರ್ತಾ ಇದ್ದಾರೆ, ಒಂದು ದೇವರ ದರ್ಶನವನ್ನು ಪಡೆದು ಹೋಗ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು. ವಿಶೇಷ ಅಂತ ಹೇಳಿದ್ರೆ 40 ದಿನಗಳಿಂದ ಈ ಒಂದು ಕಾರ್ಯದಲ್ಲಿ ಶ್ರದ್ಧೆಯ ಮತ್ತು ಭಕ್ತಿಯ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಲ್ಲಧಾರಿಗಳು ನಾಳೆ ಅಥವಾ ನಾಡಿದ್ದು ಇರುಮುಡಿಯನ್ನು ಕಟ್ಟಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗ್ತಕ್ಕಂಥ ಸಂದರ್ಭ. ಈ ಒಂದು ಕಾರ್ಯಕ್ಕಿಂತ ಮುಂಚೆ ಅನ್ನದಾಸೋಹವನ್ನು 3 ದಿನ ಮುಂಚೆನೆ ಯಾಕೆ ನೀವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳಿ ನಾವು ದಾನಪ್ಪ ಅವ್ರನ್ನ ಗುರುಸ್ವಾಮಿಗಳು ಕೇಳಿದ್ರು. ಅವ್ರು ಹೇಳಿದ್ರು, ನಾವು ಇಲ್ಲಿಂದ ಇರುಮುಡಿ ಕಟ್ಟಿ ಹೋದಂಥ ಸಂದರ್ಭದಲ್ಲಿ ಈ ದಾಸೋಹ ಮಾಡಿದ ಕೆಲಸದಲ್ಲಿ ಭಾಗಿಯಾದಂತಹ ಯಾವ್ದಾದ್ರು ಬಿಲ್ ಬಾಕಿ ಇದೆ ಅಂತ ಹೇಳಿ ಫೋನ್ ಬರೋಂಗಿಲ್ಲ, ನಾವು ತಂದಂಥ ಪಾತ್ರೆಗಳು ತಂದುಕೊಟ್ಟಿಲ್ಲ ಅಂತ ಹೇಳಿ ಯಾವುದು ನಮಗೆ ಕರೆ ಬರಬಾರದು. ಎಲ್ಲವನ್ನು ಕೂಡ ದಾಸೋಹದ ಕಾರ್ಯವನ್ನು ಸಂಪೂರ್ಣ ಮುಗಿಸಿ ನಾವು ನೆಮ್ಮದಿಯಿಂದ ಮತ್ತು ಭಕ್ತಿಯಿಂದ ದೇವರ ದರ್ಶನಕ್ಕೆ ಹೋಗಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇದು ಒಂದು ಗುರುಸ್ವಾಮಿಗಳಾಗಿ ಅವರ ಕೆಲಸದ ಮತ್ತು ಕಾರ್ಯಬದ್ಧತೆ ಮತ್ತು ಕಾರ್ಯಕ್ಷಮತೆಯನ್ನು ತೋರಿಸುತ್ತದೆ. ಈ ರೀತಿಯ ವಿಚಾರಗಳು ಎಲ್ಲರಲ್ಲೂ ಅಳವಡಿಸಿಕೊಳ್ಳಬೇಕಾದಂತಹ ವಿಚಾರಗಳು ತುಂಬ ಸಾಕಷ್ಟಿದ್ದಾವೆ. ಸತತ 30 ವರ್ಷಗಳಿಂದ ಈ ಒಂದು ಕೆಲಸವನ್ನು ಈ ಸ್ವಾಮಿಯ ಒಂದು ಏನು ದರ್ಶನ ಪಡಿತಕ್ಕಂತಹ ಒಬ್ಬ ಗುರುಸ್ವಾಮಿಗಳಾಗಿ ಹಲವಾರು ಭಕ್ತರಿಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸವನ್ನು ದಾನಪ್ಪ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ಹೆಮ್ಮೆ ಮತ್ತು ಅತ್ಯಂತ ಭಕ್ತಿಯ ಈ ಭಾಗದ ಒಂದು ಸಂಕೇತವಾಗಿ ಇವತ್ತು ಕಾಣ್ತಾ ಇದ್ದಾರೆ ಅಂತಕ್ಕಂಥದ್ದು ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆ ದೈವ ಭಕ್ತಿಯಿಂದ. ಈ ನಿಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆ ಒಂದು ಸಂದರ್ಭಗಳು ಇವತ್ತಿನ ಪ್ರಕೃತಿ ಇರ್ಬೋದು, ದೇಶದ ಅಭಿವೃದ್ಧಿ ಇರ್ಬೋದು, ಕೆಲವು ಕಾಲಕ್ಕೆ ಸರಿಯಾಗಿ ದೇವರು ಪ್ರತ್ಯಕ್ಷ ಆಗ್ತಾನೆ, ರೂಪವನ್ನು ತಾಳಿ ನಮ್ಮ ದೇಶದ ಪರಿಸ್ಥಿತಿಯನ್ನು ಸುಧಾರಿಸ್ತಾನೆ ಅಂತ ಹೇಳಿ ಇವತ್ತು ಇರುಮುಡಿಯನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಯಾವುದೇ ದುಶ್ಚಟಗಳಿದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ನಾವು ಭಕ್ತಿಯಲ್ಲಿ ಪಾಲ್ಗೊಂಡಾಗ ನಮ್ಮ ಮನಸ್ಸು ಶುದ್ಧಿಯಿಂದ ಪರಿವರ್ತನೆ ಆಗ್ತದೆ. ಸತತವಾಗಿ ನಾವು 40 ದಿನಗಳಲ್ಲಿ ಆ ಒಂದು ಅಚ್ಚುಕಟ್ಟಾಗಿ ನಾವೇನು ಪ್ರಾರ್ಥನೆಯನ್ನ ಫಲವನ್ನು ವೃತ್ತವನ್ನು ಮಾಡ್ತೇವೆ, ಅದರ ಫಲ ಮುಂದಿನ ದಿನಗಳಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಈಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಈ ರೀತಿಯ ಒಂದು ಇವತ್ತೇನು ಧರ್ಮಸ್ಥಳ ಸಂಘದಿಂದ ಮಧ್ಯವರ್ಜನ ಶಿಬಿರವನ್ನು ಏನು ಮಾಡ್ತಾ ಇದ್ದಾರೆ, ಅದಕ್ಕಿಂತ ಇದು 100ರಷ್ಟು ಒಳ್ಳೆಯ ಕೆಲಸವನ್ನ ಬಹಳ ಮುಂಚೆಯಿಂದನೇ ನಮ್ಮ ಧಾರ್ಮಿಕ ಒಂದು ಕಾರ್ಯವನ್ನ ಆಚರಣೆಯಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಸಂತಸದ ಸಂಗತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಹೇಳಿದ್ರು ಗುರುಗಳು, ಎಷ್ಟು ಅಂತ ಹೇಳಿದ್ರು ಹೆಚ್ಚು ಕಡಿಮೆ ಒಂದು 3,000 ರಿಂದ 4,000 ಜನದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತದೆ ಅಂತ ಹೇಳಿದ್ರೆ ಎಷ್ಟೊಂದು ಪುಣ್ಯದ ಕೆಲಸ. ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಅಂತಕ್ಕಂಥದ್ದನ್ನ ಮನಗಂಡು ಇಲ್ಲಿ ಒಂದು ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತಸದ ಸಂಗತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಾಲಾಧಾರಿಗಳಿಗೂ ಭಕ್ತಾದಿಗಳಿಗೂ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಮುಂದಿನ ನಿಮ್ಮ ಜೀವನ ಅತ್ಯಂತ ಸುಖಮಯವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ನಡೆಯಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ, ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ದಾಸೋಹದ ಕಾರ್ಯಕ್ರಮಕ್ಕೆ ನಮ್ಮ ಕೈಲಾದ ಸಹಕಾರವನ್ನ ಕೊಡ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವಾದಂತಹ ಸಹಕಾರವನ್ನ ಕೊಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಭರವಸೆಯನ್ನು ನೀಡ್ತಾ, ಶ್ರೀ ಸ್ವಾಮಿಯ ಕೃಪೆ ನಮ್ಮ ಮೇಲೆ ಇರಲಿ, ನಿಮ್ಮೆಲ್ಲರ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಶುಭವನ್ನು ಹಾರೈಸಿ ಮಾತನ್ನು ಮುಗಿಸ್ತೇನೆ.